ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಪ್ಲಮ್ ಕೇಕ್ನ ಮಾಡ್ತಾ ಇದ್ದೀನಿ. ಇದು ನ್ಯೂ ಇಯರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ ಈ ಕೇಕು, ತುಂಬ ಹೆಲ್ತಿಯಾಗಿರುತ್ತೆ, ಅಷ್ಟು ಸ್ಪಾಂಜಿಯಾಗಿ ಬರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ ಈ ಕೇಕು. ನೀವು ಒಂದು ಸತಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟಾಗಿ ಈ ಕೇಕ್ ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಮತ್ತು ಅಷ್ಟು ಸ್ಪಾಂಜಿಯಾಗಿ ಬರುತ್ತೆ ಮತ್ತು ಅಷ್ಟು ಹೆಲ್ತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕೇಕ್ನ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ನೋಡಿ, ನಾನು ಮಸಾಲಾನ ತೊಗೊಂಡಿದ್ದೀನಿ. 4 ಚಕ್ಕೆ, 4 ಲವಂಗ ಮತ್ತು 4 ಏಲಕ್ಕಿನ ತೊಗೊಂಡು ಇವಾಗ ಸ್ವಲ್ಪ ತರಿಯಾಗಿ ನಾನು ಗ್ರೈಂಡ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ತರಿಯಾಗಿ ಗ್ರೈಂಡ್ನ ಮಾಡ್ಕೊತಾ ಇದ್ದೀನಿ. ಇದು ಪೌಡ್ರ್ ಅಂತೂ ಆಗೋದಿಲ್ಲ, ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಪೌಡ್ರ್ ಆಗೋದಿಲ್ಲ. ಅದಕ್ಕೆ ನಾನು ಇದ್ರ ಜೊತೆನೇ ನಾನು 1 ಕಪ್ನಷ್ಟು ಶುಗರ್ನ ಹಾಕ್ಕೊಂಡು ನಾನು ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಎಷ್ಟು ಸ್ಮೂತಾಗಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಮಸಾಲಾನು ತುಂಬಾ ಚೆನ್ನಾಗಿ ಸ್ಮೂತಾಗಿ ಪೌಡ್ರ್ ಆಗಿರುತ್ತೆ. ಅದ್ರ ಜೊತೆನೇ ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ನಾನು 1 ಆರೆಂಜ್ನ ತೊಗೊಂಡಿದ್ದೀನಿ. 1 ಆರೆಂಜ್ನ ನಾನು 2 ಭಾಗನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ನಾವು ಕೈಲೇ ನಾವು ಜ್ಯೂಸನ್ನ ತಗೋಬೋದು. ನೋಡಿ, ನಾನು ಕೈಲೇ ಹಿಂಡ್ಕೊತಾ ಇದ್ದೀನಿ. ಒಂದು ಸಾಣಿಗೆ, ಒಂದು ಚಹಾ ಮಾಡೋ ಸಾಣಿಗೆ ಇರುತ್ತಲ್ಲ, ಅದನ್ನು ತೊಗೊಂಡು ನಾವು ಚೆನ್ನಾಗಿ ಕೈಲೇ ಹಿಂಡ್ಕೋಬೇಕು. ಹಿಂಡ್ಕೊಂಡು ಸಾಸನ್ನ ತಗೋಬೇಕಾಗತ್ತೆ. ನೋಡಿ, ನಾನು ಇಷ್ಟು ಸಾಸನ್ನ ತಗೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಎಲ್ಲನೂ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಮತ್ತು ಒಣ ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದನ್ನೆಲ್ಲನೂ ನೀವು ಈ ಕೇಕ್ಗೆ ಹಾಕೋಬೋದು. ನೋಡಿ, ಇವಾಗ 1/4 ಕಪ್ನಷ್ಟು ನಾನು ಜ್ಯೂಸನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಆ ಜ್ಯೂಸ್ಗೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ಚಿಕ್ಕದಾಗಿ ಕಟ್ನ ಮಾಡಿಕೊಂಡು ಇವಾಗ ಡ್ರೈ ಫ್ರೂಟ್ಸ್ನೆಲ್ಲನೂ ಅದ್ರ ಜೊತೆ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಟೂಟಿ ಫ್ರೂಟಿನ ಇದನ್ನು ನಾವು ಅರ್ಧ ಗಂಟೆ ಆದರೂ ನಾವು ನೆನೆಸೋದಕ್ಕೆ ಇಟ್ಕೊಳ್ಳೇಬೇಕು. ಇದು ನೆನೆಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು, ತುಂಬಾ ಟೇಸ್ಟ್ ಕೊಡುತ್ತೆ ಕೇಕ್ ತಿನ್ನುವಾಗ. ಇವಾಗ ನೋಡಿ, ನಾನು ಅರ್ಧ ಗಂಟೆ ಮಿಕ್ಸ್ನ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಾನು ನೆನೆಸ್ಕೊಳ್ಳೋದಕ್ಕೆ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಇದು ನೆನೆಯೋದ್ರಲ್ಲಿ ನಾನು ಇವಾಗ ಸಕ್ಕರೆನ ಕ್ಯಾರಮೆಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಸಕ್ಕರೆನ ಕ್ಯಾರಮೆಲ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ ನಾನು 1/2 ಕಪ್ನಷ್ಟು ಶುಗರ್ನ ತೊಗೋತಾ ಇದ್ದೀನಿ. 1/2 ಕಪ್ನಷ್ಟು ನಾನು ಶುಗರ್ನ ತೊಗೊಂಡು ಪ್ಯಾನ್ಗೆ ಸೇರಿಸ್ಕೊಂಡು ಇವಾಗ ನೋಡಿ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಕರಗಿಸ್ಕೋದಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸಕ್ಕರೆನ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು 1 ಸ್ಪೂನಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ. ನಾವು 1 ಸ್ಪೂನಷ್ಟು ನೀರನ್ನ ಹಾಕೊಳ್ಳೋದ್ರಿಂದ ಸಕ್ಕರೆ ತುಂಬಾ ಕಹಿ ಬರೋದಿಲ್ಲ. ಇದು ಸಕ್ಕರೆ ಸಾಸ್ ತುಂಬಾ ಕಹಿ ಆಗೋದಿಲ್ಲ, ರುಚಿಯಾಗಿರುತ್ತೆ. ಅದಕ್ಕೆ ನಾನು 1 ಸ್ಪೂನಷ್ಟು ನಾನು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನೋಡಿ ಇವಾಗ ಕರಗಿಸ್ತಾ ಇದ್ದೀನಿ. ನೋಡಿ, ಸ್ಪೂನ್ಲೇನೆ ಹಾಗೇ ನಾವು ತಿರುಗಿಸ್ತಾ ಇರಬೇಕು. ನೋಡಿ, ಸಕ್ಕರೆ ಎಲ್ಲನೂ ಕರಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ಸಕ್ಕರೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಮೆಲ್ಟ್ನ ಮಾಡ್ಕೋಬೇಕು ಸಕ್ಕರೆನ. ನೋಡಿ, ಸಕ್ಕರೆ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಇದು ಒಂದಿಷ್ಟು ಕಹಿನೇ ಬರೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು. ನೀವು ನೀರು ಹಾಕದೇನೆ ಹಾಗೇ ಮೆಲ್ಟ್ ಮಾಡಿಕೊಂಡ್ರೆ ಅದು ಕಹಿ ಆಗಿರುತ್ತೆ, ಚೆನ್ನಾಗಿ ಬರೋದಿಲ್ಲ ಕೇಕು. ಇವಾಗ ನೋಡಿ, ಸಕ್ಕರೆ ಎಲ್ಲನೂ ಕರಗಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು 1/2 ಕಪ್ನಷ್ಟು ವಾಟರ್ನ ಹಾಕೋತಾ ಇದ್ದೀನಿ. ನೋಡಿ, ಗ್ಯಾಸ್ ಆಫ್ ಮಾಡಿಬಿಟ್ಟೆ ನೀವು ನೀರನ್ನ ಹಾಕೋಬೇಕು, ಇಲ್ಲ ಅಂದರೆ ಎಲ್ಲ ಕಡೆ ಸಿಡಿದೋಗುತ್ತೆ. ಅದಕ್ಕೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀವು ನೀರನ್ನ ಹಾಕ್ಕೊಂಡು ಆಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ನೀವು ಸ್ಪೂನ್ಲೇನೆ ತಿರುಗಿಸ್ತಾನೆ ಇರಬೇಕು. ಅದು ಮೆಲ್ಟ್ ಆಗೋವರೆಗೂ ನೀವು ತಿರುಗಿಸ್ತಾನೆ ಇರಿ. ಅದು ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅದು ಗಂಟಾಗಿ ಇರುತ್ತೆ. ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ಹೆದರಕ್ಕೆ ಹೋಗಬೇಡಿ, ಅದು ತಾನಾಗೆ ಮೆಲ್ಟ್ ಆಗುತ್ತೆ. ಅದು ನೋಡಿ, ಎಲ್ಲನೂ ಮೆಲ್ಟ್ ಆಗಿದೆ. ಇವಾಗ ಸಾಸ್ ರೆಡಿಯಾಗಿದೆ. ನೋಡಿ, ಸಕ್ಕರೆ ಸಾಸು ರೆಡಿಯಾಗಿದೆ. ಇಷ್ಟು ಆದರೆ ಸಾಕಾಗುತ್ತೆ. ನೋಡಿ, ಇಷ್ಟೆಲ್ಲನೂ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದು ಆರೋದ್ರಲ್ಲಿ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಅದನ್ನು ಸೈಡ್ನಲ್ಲಿ ಇಟ್ಕೊಂಡು ನಾನು ಇವಾಗ ನೋಡಿ, ಇನ್ನೊಂದು ಪಾತ್ರೆನ ತೊಗೊಂಡು ನಾನು 1/2 ಕಪ್ನಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ಮತ್ತು 1 ಕಪ್ನಷ್ಟು ನಾನು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಸಕ್ಕರೆಯನ್ನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಈ ಕೇಕು, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಕ್ಯಾರಮೆಲ್ ಸಾಸ್ನ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಜ್ಯೂಸಲ್ಲಿ ನೆನೆಸೋದಕ್ಕೆ ಇಟ್ಕೊಂಡಿದ್ನಲ್ಲ, ಒಂದು ಅರ್ಧ ಗಂಟೆ ಆದಮೇಲೆ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ,
ಚೆನ್ನಾಗಿ ಇವಾಗ ಅದನ್ನು ಮಿಕ್ಸ್ನ ಮಾಡಿಬಿಟ್ಟು ಇವಾಗ ನಾನು ಹಿಟ್ಟನ್ನ ತೊಗೋತಾ ಇದ್ದೀನಿ. 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟನ್ನ ನಾವು ಚೆನ್ನಾಗಿ ಸೋಸ್ಬಿಟ್ಟೇ ಹಾಕೋಬೇಕು. ಅಂದರೆ ಗಂಟುಗಳದ್ದು ಇರಲಾರ್ದಂಗೆ ನಾವು ಸೋಸ್ಬಿಟ್ಟು ಹಾಕ್ಕೊಂಡ್ರೆ ಕೇಕು ಚೆನ್ನಾಗಿ ಬರುತ್ತೆ ಅಂತ. ಇವಾಗ ನೋಡಿ ಇನ್ನೊಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ನಾನು 1 ಕಪ್ನಷ್ಟು ಮೈದಾ ಹಿಟ್ಟು, 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ನೋಡಿ ಎಲ್ಲನೂ ನಾನು ಸೋಸಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ 1 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಮತ್ತು ಹಾಫ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ. ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಕರೆಕ್ಟಾಗಿ ಕೇಕ್ ಬರುತ್ತೆ. ತುಂಬಾ ಪರ್ಫೆಕ್ಟಾಗಿ ಕೇಕ್ ಬರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ನಾವು ಮಿಕ್ಸ್ನ ಮಾಡ್ಕೋಬೇಕು. ನೋಡಿ ಒಂದಿಷ್ಟು ಗಂಟು ಇಲ್ದಾದಂಗೆ ನಾವು ಹಾಗೇ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ತಾನೆ ಇರಬೇಕು. ಇವಾಗ ನೋಡಿ ಒಂದಿಷ್ಟು 1/4 ಕಪ್ನಷ್ಟು ನಾನು ಹಾಲನ್ನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಒಂದೇ ಸತಿಗೆ ನೀವು ಅಷ್ಟು ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪನೇ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಲನ್ನ ಹಾಕ್ಕೊಂಡು ನೀವು ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಹಾಲನ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಹಾಫ್ ಕಪ್ನಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಮೆಜರ್ಮೆಂಟು ಕರೆಕ್ಟಾಗಿಯೇ ತೊಗೊಳ್ಳಿ. ಅದು ಒಂದೇ ಮೇಯ್ನು ಇರೋದು ಇದರ ಕೇಕ್ ಮಾಡೋದಕ್ಕೆ. ನೋಡಿ ಇವಾಗ 1 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ತೊಗೊಂಡು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ನಾವು ಮಿಕ್ಸ್ನ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಕೇಕ್ ಟಿನ್ಗೆ ನಾನು ಮೈದಾ ಹಿಟ್ಟು ಮತ್ತು ಆಯಿಲ್ನ ಹಚ್ಚಿಬಿಟ್ಟು ನಾನು ಇವಾಗ ಕೇಕ್ನ ಬ್ಯಾಟ್ರನ್ನ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಹಿಟ್ಟು ನಾನು ಸೇರಿಸ್ಕೋತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ ನಾವು ಹಿಟ್ಟನ್ನ ಕೇಕ್ ಟಿನ್ಗೆ ನಾವು ಸ್ಪ್ರೆಡ್ನ ಮಾಡಬೇಕು ಅಂತ. ಇವಾಗ ನೋಡಿ ಎಲ್ಲ ಹಿಟ್ಟನ್ನು ನಾನು ಹಾಕ್ಕೊಂಡು ಇವಾಗ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನೋಡಿ ನಾವು ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೇಕು ಮತ್ತು ತುಂಬಾ ಹೆಲ್ತಿಯಾಗಿರುತ್ತೆ ಈ ಕೇಕು. ನೋಡಿ ನಾವು ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ ನಾನು. ನೋಡಿ ಎಲ್ಲನೂ ಡ್ರೈ ಫ್ರೂಟ್ಸು ಮನೆಯಲ್ಲಿ ಏನಿರುತ್ತೋ ಎಲ್ಲ ಡೇಟ್ಸು ಎಲ್ಲ ಯಾವುದು ಇರುತ್ತೆ ಎಲ್ಲನೂ ಡ್ರೈ ಫ್ರೂಟ್ಸ್ನು ನೀವು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಕೇಕು. ಅಷ್ಟು ಸ್ಪಾಂಜಿಯಾಗಿ ಬರುತ್ತೆ, ಅಷ್ಟು ಸಾಫ್ಟಾಗಿ ಇರುತ್ತೆ ಕೇಕು. ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ಈ ವಿಡಿಯೋ ನೋಡಿ. ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಇವಾಗ ನೋಡಿ ಎಲ್ಲನೂ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆರಿನೂ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ಹಾಕ್ಕೊಂಡು ನಾನು ಸ್ವಲ್ಪ ಕೆಳಗಡೆ ತಟ್ಟಿಬಿಟ್ಟು ಇವಾಗ ನೋಡಿ ಬೇಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ 180 ಡಿಗ್ರಿ ಇಟ್ಕೊಂಡು ನಾನು 35 ಮಿನಿಟ್ಸ್ನ ನಾನು ಬೇಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ 35 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಕೇಕು. ನೀವು 180 ಡಿಗ್ರಿ ಇಟ್ಕೊಂಡು 40 ನಿಮಿಷ ಆದರೂ ನಾವು ಬೇಕ್ ಮಾಡಲೇಬೇಕು. ನೀವು ಒಂದು 30 ನಿಮಿಷ ಆದಮೇಲೆ ನೀವು ನೋಡಿ ಒಂದು ಚಾಕು ಅಥವಾ ಒಂದು ಟೂತ್ ಪಿಕ್ ತೊಗೊಂಡು ನೀವು ಚುಚ್ಚಿಬಿಟ್ಟು ನೋಡಿ. ಅದು ಏನು ಹತ್ತಲಿಲ್ಲ ಅಂದರೆ ಕೇಕು ಕರೆಕ್ಟಾಗಿದೆ ಅಂತಲೇ ಅರ್ಥ. ನಾನು ಚಾಕುನ ಚುಚ್ಚಿಬಿಟ್ಟು ನಿಮಗೆ ತೋರಿಸಿದ್ದೀನಿ. ಕರೆಕ್ಟಾಗಿ ಬಂದಿದೆ ಕೇಕು. ಒಂದಿಷ್ಟು ಏನೂ ಇಲ್ಲ, ಒಂದು 40 ನಿಮಿಷ ಆದರೂ ನಾವು ಕೇಕ್ನ ಬೇಕ್ನ ಮಾಡಲೇಬೇಕು. ನೋಡಿ ಇವಾಗ ನಾನು ಕೋತಾ ಇದ್ದೀನಿ ಅದನ್ನು. ಇವಾಗ ಎಲ್ಲನೂ ಆರಿಸ್ಬಿಟ್ಟು ನಾನು ಕೇಕ್ನ ಸಪ್ರೇಟಾಗಿ ತೆಗಿತಾ ಇದ್ದೀನಿ ನೋಡಿ. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಎಷ್ಟು ಈಸಿಯಾಗಿ ಹೊರಗಡೆ ಕೇಕ್ ಬಂದಿದೆ ಅಂತ. ನಾವು ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದನೂ ಕೇಕು ಅಷ್ಟೇ ಕರೆಕ್ಟಾಗಿ ಹೊರಗಡೆ ಬರುತ್ತೆ ಮತ್ತು ಬಟರ್ ಪೇಪರ್ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಕೇಕು. ಯಾವುದು ಏನು ಡಿಫ್ರೆನ್ಸ್ ಇಲ್ಲ. ನೀವು ಮೈದಾ ಹಿಟ್ಟನ್ನು ಹಾಕ್ಕೋಬೋದು, ಇಲ್ಲಾಂದರೆ ಬಟರ್ ಪೇಪರ್ನೂ ಹಾಕ್ಕೊಂಡು ಇದು ಕೇಕ್ನ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ಕೇಕು. ಇವಾಗ ನೋಡಿ ನಾನು ಕಟ್ನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಕೇಕ್ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ ಈ ಕೇಕು, ತುಂಬಾ ಹೆಲ್ತಿಯಾಗಿರುತ್ತೆ. ಈ ವಿಡಿಯೋನ ನೋಡಿ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು. ಅಷ್ಟು ಚೆನ್ನಾಗಿ ಬರುತ್ತೆ ಈ ಕೇಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.